ಬೇಡಿಕೆ ಈಡೇರಿಸದಿದ್ದರೆ 31 ಡಿಸೆಂಬರ್ನಿಂದ ಅನಿರ್ದಿಷ್ಟ ಮುಷ್ಕರ 1-1-20ರಿಂದ 38 ತಿಂಗಳ ಅರಿಯರ್ಸ್ ಕೊಡಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ನೀತಿಗೆ 38 ತಿಂಗಳ ಅರಿಯರ್ಸ್ ಕೂಡಲೇ ಬಿಡುಗಡೆ ಆಗಲೇಬೇಕು. ಡಿಸೆಂಬರ್ 31ರಿಂದ ಮುಷ್ಕರ ಅನಿರ್ದಿಷ್ಟ ಅವಧಿ ಸಾರಿಗೆ ನೌಕರರು ಆರಂಭಿಸುತ್ತಾರೆ. ಬರಲಿ ರಾಜ್ಯ ಸರ್ಕಾರದ ವಿಳಂಬ ನೀತಿಗೆ, ಸಾರಿಗೆ ನೌಕರರನ್ನ ಅಲಕ್ಷಿಸುತ್ತಿರುವ ರಾಜ್ಯ ಸರ್ಕಾರದ ನೀತಿಗೆ, ಸಾರಿಗೆ ನೌಕರರನ್ನ ಅಲಕ್ಷಿಸುತ್ತಿರುವ ರಾಜ್ಯ ಸರ್ಕಾರದ ನೀತಿಗೆ, ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ದರೂ ಸಹ ಸಾರಿಗೆ ನೌಕರರನ್ನ ನಿರ್ಲಕ್ಷಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಏನೇ ಬರಲಿ ಸರಿ, ಈಗ ಒಂದು ನಿವೃತ್ತರ ಖಾತೆಗೆ ಹಣ ವರ್ಗಾವಣೆ ಮಾಡಲೇಬೇಕು. ಇನ್ನಿತರ ಹಲವಾರು ಈಡೇರಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಿ ರಾಜ್ಯ ಸರ್ಕಾರಿ ಸಾರಿಗೆ ನೌಕರರಿಗೆ ನೀಡುತ್ತಿರುವ ಕಿರುಕುಳ ಹಿಂಸೆಗಳು ನಿಲ್ಲಲೇಬೇಕು. ಮುಷ್ಕರದ ನೋಟಿಸ್ ಕೊಟ್ಟು ಹೋಗಲು ಬಂದಿರುವ ಇಂದಿನ ಕಾರ್ಯಕ್ರಮಕ್ಕೆ ಜಯವಾಗಲಿ. 1-1-24ರಿಂದ ವೇತನ ಪರಿಷ್ಕರಣೆ ಆಗಲೇಬೇಕು. 1 ವರ್ಷದಿಂದ ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ನೀತಿಗೆ ಧಿಕ್ಕಾರ. ಏನೇ ಬರಲಿ 38 ತಿಂಗಳ ಅರಿಯರ್ಸ್ ಕೂಡಲೇ ಬಿಡುಗಡೆ. ಒಂದು 1-1-24ರಿಂದ ಸಾರಿಗೆ ಸಂಸ್ಥೆ ನೌಕರರಿಗೆ 1,07,000 ಜನ ನೌಕರರಿಗೆ ವೇತನ ಪರಿಷ್ಕರಣೆ ಆಗಬೇಕಾಗಿದೆ. ಜಂಟಿ ಕ್ರಿಯಾ ಸಮಿತಿ ಜನವರಿನಲ್ಲಿ 25% ವೇತನವನ್ನ ಹೆಚ್ಚಳ ಮಾಡಬೇಕು. 31% DA ಮರ್ಜ್ ಮಾಡಿ ಸಾರಿಗೆ ನೌಕರರಿಗೆ ಕೊಡಬೇಕು. ಮತ್ತು ಇಂದಿನ 38 ತಿಂಗಳ ಕಾಲದ ವೇತನದ ಅರಿಯರ್ಸ್ ಅನ್ನ ಬಾಕಿ ಉಳಿಸ್ಕೊಂಡಿದ್ದೀರಾ, ಕೂಡಲೇ ಸಾರಿಗೆ ನೌಕರರಿಗೆ ಬಿಡುಗಡೆ ಮಾಡಬೇಕು. ಅದು 1,750 ಕೋಟಿ ರೂಪಾಯಿ ಹಣ ಇದೆ, ಅದನ್ನ ಬಿಡುಗಡೆ ಮಾಡಿ. ನಿವೃತ್ತ ನೌಕರರಿಗೆ ಕೊಡಬೇಕಾಗಿರ್ತಕ್ಕಂಥ ವೇತನದ ಹಣವನ್ನು ಬಿಡುಗಡೆ ಮಾಡಿ ಅಂತಕ್ಕಂಥ ಬೇಡಿಕೆಯನ್ನು ಕೊಟ್ಟು, ಇದ್ರ ಜೊತೆಗೆ 16 ಬೇಡಿಕೆಗಳನ್ನ ನಾವು ಕೊಟ್ಟಿದ್ದೀವಿ. ಕೊಟ್ಟು 10 ಬಾರಿ ನಾವು ಈ ರಾಜ್ಯದ ಸಾರಿಗೆ ಸಚಿವರು, ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೆ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ನಾವು ಪತ್ರವನ್ನು ಕೊಟ್ಟಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಸೌಹಾರ್ದಯುತವಾದಂತ ಚರ್ಚೆಯನ್ನು ಮಾಡಿ 1 ವರ್ಷಗಳಾದ್ರೂ ಕೂಡ ಇನ್ನೂ ಬೇಡಿಕೆಯನ್ನ ಈಡೇರಿಸಿಲ್ಲ. ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರಿಗೆ ಆಗಸ್ಟ್ ತಿಂಗಳಿಂದ 27.5% ವೇತನವನ್ನು ಹೆಚ್ಚಳ ಮಾಡಿ 31% DA ಮರ್ಜ್ ಮಾಡಿ ಅವರಿಗೆ ವೇತನವನ್ನ ಜಾರಿ ಮಾಡಿದ್ದಾರೆ. ನಾವು ಸಾರಿಗೆ ನೌಕರರು ಏನ್ ಪಾಪ ಮಾಡಿದೀವಿ ಈ ರಾಜ್ಯದಲ್ಲಿ, ನಾವು ಅವ್ರಿಗಿನ್ನ ಬಹಳ ಅತಿ ಕಡಿಮೆ ವೇತನವನ್ನ ನಾವು ಇವತ್ತ ಪಡ್ಕೊಳ್ತಾ ಇದೀವಿ. ಆದ್ರಿಂದ ನಾವಿವತ್ತ 1 ವರ್ಷಗಳ ಕಾಲ ಕಾದು ಇವತ್ತ ಸುವರ್ಣಸೌಧಕ್ಕೆ ಬಂದಿದ್ದೀವಿ. ಯಾಕೆಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯವರಿಗೆ ನಾವು ಡಿಸೆಂಬರ್ 31ರಿಂದ ಅಷ್ಟರೊಳಗೆ ನೀವು ಬೇಡಿಕೆಯನ್ನು ಇತ್ಯರ್ಥ ಮಾಡದೇ ಇದ್ರೆ 1,07,000 ಜನ ನೌಕರರು ತಮಗೆ ಬರಬೇಕಾಗಿರ್ತಕ್ಕಂಥ ವೇತನವನ್ನ ಪಡ್ಕೊಳ್ಳಿಕ್ಕೆ ಡಿಸೆಂಬರ್ 31ರಿಂದ ಮುಷ್ಕರಕ್ಕೆ ಹೋಗ್ತೀವಿ ಅಂತ ಹೇಳ್ತಕ್ಕಂಥ ಸಂದೇಶಕ್ಕಾಗಿ ನಾವು ಇಲ್ಲಿ ಬಂದಿದ್ದೀವಿ. ನಾವು ಇವತ್ತು ಧರಣವನ್ನ ನಡೆಸ್ತಾ ಇದ್ದೀವಿ. ಮುಷ್ಕರದ ನೋಟಿಸ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟೋಗಿ ನಾವು 31ರೊಳಗೆ ಸೆಟ್ಲ್ ಮಾಡದೇ ಇದ್ರೆ ಮುಷ್ಕರವನ್ನ ಡಿಸೆಂಬರ್ 31ನೇ ತಾರೀಕಿಂದ ಆರಂಭ ಮಾಡ್ತೀವಿ ಅಂತ ಹೇಳಿಕ್ ಬಂದಿದ್ದೀವಿ. ನನ್ನ ಹೆಸರು HS ಮಂಜುನಾಥ್, ಜಂಟಿ ಕ್ರಿಯಾ ಸಮಿತಿಯ ಭಾಗವಾಗಿ. ಈಗ ನಾವು ಇವತ್ತು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ರಾಜ್ಯದಾದ್ಯಂತ 4 ನಿಯಮಗಳ ನಾವು ಇವತ್ತು ಜಂಟಿ ಕ್ರಿಯಾ ಸಮಿತಿಯ ವತಿಯಿಂದ 4 ನಿಯಮಗಳ ವತಿಯಿಂದ ಇವತ್ತು ಎಲ್ಲ ಸಹಕಾರ ಕಾರ್ಮಿಕರು ಬಂದು ಸೇರಿದ್ದೇವೆ. ನಮ್ಮ ಪ್ರಮುಖವಾದ ಬೇಡಿಕೆ ಅಂದ್ರೆ ಕಳೆದ ಒಪ್ಪಂದದಲ್ಲಿ ಏನಾಗಿತ್ತು, 38 ತಿಂಗಳ ಅರಿಯರ್ಸ್ ಇದುವರೆಗೂ ಕೊಟ್ಟಿಲ್ಲ. ಕೇವಲ ಅವರು ಮೂಗಿನ ತುಪ್ಪ ಹಚ್ಚುವಂತ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಸರ್ಕಾರದ ಸ್ಪಷ್ಟ ನಿಲುವನ್ನು ಇವತ್ತು ಕಾರ್ಮಿಕರಿಗೆ ಹೇಳಿಲ್ಲ. ಆ ಒಂದು 38 ತಿಂಗಳ ಅರಿಯರ್ಸ್ ಅದನ್ನ ಕೂಡಲೇ ಬಿಡುಗಡೆ ಮಾಡ್ಬೇಕಾಗುತ್ತೆ. ಅದೇ ರೀತಿ 1-1-24ರಿಂದ ಈಗಾಗಲೇ ಹೆಚ್ಚು ಕಮ್ಮಿ ನಾವು 25-1-24ರಂದೇ ಇವತ್ತು ಸರ್ಕಾರಕ್ಕೆ ಒಂದು ಆಡಳಿತ ವರ್ಗಕ್ಕೆ ನಮ್ಮ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಇದುವರೆಗೂ ಕೂಡ ಸರ್ಕಾರ ಒಂದು ಚರ್ಚೆಯನ್ನು ಕೂಡ ಆರಂಭ ಮಾಡಿಲ್ಲ.
ನಮ್ಗೆ ಇತ್ಯರ್ಥ ಮಾಡೋದಿರಲಿ, ಚರ್ಚೆಯನ್ನು ಮಾಡದಿರುವಂತಹ ಪರಿಸ್ಥಿತಿ ಇವತ್ತು ನಮ್ಮ ಕಾರ್ಮಿಕರನ್ನ ಇಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ಸರ್ಕಾರ ಒಂದು ನಿರ್ಲಕ್ಷ್ಯ ಧೋರಣೆ. ಈ ನಿರ್ಲಕ್ಷ್ಯ ಧೋರಣೆಯನ್ನ ಇಡೀ ಸಾರಿಗೆ ಸಂಸ್ಥೆ 4 ಎಲ್ಲ ಕಾರ್ಮಿಕರು ಅವರ ಪರವಾಗಿ ನಾನು ಖಂಡಿಸ್ತೇನೆ. ಸಾರಿಗೆ ಮಂತ್ರಿಗಳು ಹುಬ್ಬಳ್ಳಿನಲ್ಲಿ ಏನೊಂದು ನಾವೊಂದು ಪ್ರಸ್ತಾಪ ಮಾಡಲ್ಲ ಅಂತ ಏನಿದೆ ಅದು ಮಾತಿದೆ, ನಿಜಕ್ಕೂ ಕೂಡ ಅದು ಹಿರಿಯ ಸಚಿವರಾಗೋದು ಅವರಿಗೆ ಶೋಭೆ ತರುವಂತಹದ್ದು ಮಾತಲ್ಲ. ಅದು ಅವರೇ ಕೂಡ ನಮ್ಮೊಡನೆ ಕೆಲವೊಂದು ಮೌಖಿಕವಾಗಿ ಚರ್ಚೆ ಮಾಡೋದನ್ನ ಅವರು ಕೂಡ ಅದನ್ನ ಬಗೆಹರಿಸ್ತೀವಿ ಅನ್ನೋ ಮಾತನ್ನ ಕೊಟ್ಟಿದ್ರು ಕೂಡ ಅದನ್ನ ಅವರ ಮಾತನ್ನ ತಪ್ಪಿ ಇವತ್ತು ತಪ್ಪು ಹೇಳಿಕೆಯನ್ನ ತಪ್ಪು ದಾರಿಗೆಳೆಯುವಂತ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅದು ಕೂಡ ಖಂಡನೀಯ. ನಮ್ಮ ಸರ್ಕಾರ ಆಗಲಿ ಆಡಳಿತ ವರ್ಗ ಆಗಲಿ ನಮ್ಮ ಏನು ಪ್ರಮುಖವಾದ 3 ಬೇಡಿಕೆಗಳಿದೆ ಅದನ್ನ ಇತ್ಯರ್ಥ ಮಾಡದ ಹೋದ ಪಕ್ಷದಲ್ಲಿ ಇಡೀ ರಾಜ್ಯದಾದ್ಯಂತ ಯಾವುದೇ ಮುಲಾಜಿಲ್ದೇನೆ ನಾನು ಕಾರ್ಮಿಕರು ಮುಷ್ಕರ ಮಾಡೋದಕ್ಕೆ ತಯಾರಾಗಿದ್ದೇನೆ ಮಾತು ಹೇಳ್ತೇನೆ. ಅದೇ ರೀತಿ ಕಾರ್ಮಿಕರಿಗೆ ಒಂದು ಕರೆ ಕೊಡೋದಾದ್ರೆ, ಕಾರ್ಮಿಕರೇ ನಿಮ್ಮ ಹಕ್ಕುಗಳಾಗಿ ಈ ಹೋರಾಟವನ್ನ ಮಾಡಿದ್ವಿ. ನಿಮ್ಮ ಹಕ್ಕುಗಳ ಸಂರಕ್ಷಣೆಗಾಗಿ ನೀವು ಈ ಹೋರಾಟವನ್ನ ಯಾವುದೇ ಭಯ ಆತಂಕಗಳಿಗೆ ಜಗ್ಗದ ನೀವು ಐಕ್ಯತೆಯಿಂದ ಹೋರಾಟ ಮಾಡಬೇಕು ಅಂತೇಳಿ ನಾನು ಇಡೀ 4 ತಿಂಗಳ ಸಮಸ್ತ ಕಾರ್ಮಿಕರಿಗೆ ಜಂಟಿ ಕ್ರಿಯಾ ಸಮಿತಿ ಪರವಾಗಿ ನಾನು ಅವರನ್ನು ಕರೆ ಕೊಡ್ತೇನೆ. ಬಿ ಜಯದೇವರಾಜ್ ಅಂತೇಳಿ ನಾನು ಅಖಿಲ ಕರ್ನಾಟಕ ಮಾಡಿ